ಹ್ಞೂ ಲೆಕ್ಕಾಚಾರ ಅಣ್ಣ. ಇದೇನು ಲೆಕ್ಕಾಚಾರ ಅಣ್ಣ? ನಮ್ಮಣ್ಣ ಕುಮಾರಣ್ಣ ನೋಡಿರ ಬಂದ್ಬಿಟ್ಟು ತೋಟದಲ್ಲಿ ಉಕ್ಕೆ ಹೊಡಿತೈತೆ. ಥೋ, ನೋಡಲಿ, ನಾವು ನೋಡಿದ್ರೆ ಅಲ್ಲಿ ಇಲ್ಲಿ ಹುಡುಕ್ತಿದೀವಿ. ಚಿಕ್ಕಪ್ಪನೂ ಅವಾಗ್ಲಿ ನಾನು ಹುಡುಕ್ತೈತೆ. ನಿಮ್ಮ ಅಣ್ಣ ಎತ್ಲಾಗ ಹೋದ್ನಪ್ಪ, ನಿಮ್ಮ ಅಣ್ಣ ಎತ್ಲಾಗ ಹೋದ ಕುಮಾರಣ್ಣ ಅಂತ ಎಲ್ಲಾರು ಕೇಳ್ತಿದೀವಿ. ಅಣ್ಣಲ್ಲೇ ಬಂದ್ಬಿಟ್ಟು ಉಕ್ಕೆ ಹೊಡಿತೈತಲ್ಲ ನೋಡು, ಅದೆಷ್ಟು ಬುದ್ಧಿವಂತ ಇದಾನಂತ. ಆ ಅಲ್ಲ ಕಳ್ಳೆಕಾಚಾರ್ಯ ಅಣ್ಣ, ನಮ್ಮಣ್ಣ ಕುಮಾರಣ್ಣ ಮಾತ್ರ ಒಂದ್ ಗಳಿಗೇನು ಸುಮ್ಕೇನೆ ಇರಲ್ಲ. ಬರೀ ಕೆಲ್ಸ 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 ಅಂತ ಅದು ಇದು ಮಾಡ್ತಾನೆ ಇರುತ್ತಲ್ಲ. ಒಂದ್ ಗಳಿಗೇನಾರು ಇರುತ್ತೆ ನೋಡು ಸುಮ್ಕೆ. ಸೇಮ್ ಚಿಕ್ಕಪ್ಪ ಮಾಡಂಗ್ ಕೆಲಸ ಮಾಡ್ತಾನೆ ಇರುತ್ತಲ್ವ. ಅಲ್ಲ, ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದು ತಾನೆ, ನಾನು ಗಜೇಂದ್ರಣ್ಣ, ರಮೇಶ, ಎಲ್ಲಾರ್ದು ಮಾತಾಡ್ತಿದ್ದು ತಾನೆ. ಅದು ಯಾವಾಗ ಬಂತು, ಯಾವಾಗ ಬಂದ್ಬಿಟ್ಟು ಉಕ್ಕೆ ಹೊಡಿತಿರ್ಬೇಕು? ಹ್ಮ್ ನೋಡು, ನಮ್ಮ ಅಣ್ಣಂಗೆ ನೋಡಿ ಕಲಿಬೇಕು ನಾನು. ರಮೇಶ್ ಅಣ್ಣಗೆ, ಇವನಿಗೆ ಕುಮಾರಣ್ಣಗೆ ನೋಡ್ಬಿಟ್ಟು ಹೆಂಗ್ ಕೆಲಸ ಮಾಡುತ್ತಂತ ನಾವು ಹಿಂಗೆ ಬುದ್ಧಿವಂತರ ಆಗ್ಬೇಕಣ್ಣ. ನೋಡು, ನಮ್ಮ ಅಣ್ಣಂಗೆ ನೋಡಿ ಕಲಿಯೋದು ಏನೇನೈತೆ ನಾವು. ಹ್ಞೂ ಕಣ ಪಾಪ. ಏ ಪಾಪ ದಿಲೀಪ, ನಿಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡಂಗಿಲ್ಲ ಕಣ್, ಹೇಳು. ಇವತ್ತಿನವರೆಗೂ ಅಷ್ಟೇ ಕಣಪ್ಪ. ನಮ್ಮ ತಮ್ಮಂದ್ರುಗಳು ಕೆಲಸ ಮಾಡಲಿಲ್ಲ, ತೋಟದಲ್ಲಿ ಕೆಲಸ ಮಾಡಲಿಲ್ಲ, ನಂಗೆ ಗಜೇಂದ್ರ ಮಾಡಲಿಲ್ಲ, ಇಲ್ಲ ರಮೇಶ ಮಾಡಲಿಲ್ಲ, ಅದು ಇದು ಇಲ್ಲ. ಹ್ಞೂ, ತಮ್ಮಂದ್ರುಗಳು ಮಾಡಿದ್ರೆ ಮಾಡಲಿ, ಇಲ್ಲ ಸುಮ್ಮನಿರ್ಲಿ. ಯಾರ ಮೇಲೂ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಳೋದಾಗ್ಲಿ, ಬೇಜಾರು ಮಾಡ್ಕೊಳೋದಾಗ್ಲಿ, ನಾನೇ ಮಾಡಬೇಕು ಎಲ್ಲದೂ, ನಾನೇ ವ್ಯವಹಾರ ನೋಡ್ಕೋಬೇಕು, ಎಲ್ಲ ನಾನೇ ನಿಭಾಯಿಸ್ಬೇಕು ಅನ್ನೋ ಒಂದು ಕೆಟ್ಟ ಬುದ್ಧಿ ಆಗಲಿ, ಬೇಜಾರು ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು, ಸ್ವಾರ್ಥ ಬುದ್ಧಿ ಮಾಡೋದಾಗ್ಲಿ ಇವತ್ತಿನವರೆಗೂ ಇಲ್ಲ ಕಳ್ಳ. ಏನಂದ್ರೆ ನಿಮ್ಮ ಅಣ್ಣ ಕುಮಾರಣ್ಣನ ಹತ್ರ ಮಾತ್ರ ಆ ರಂಗಜ್ಜನ ಹತ್ರ ಏನು ಬುದ್ಧಿ ಆಯ್ತು ಅದೇ ಬುದ್ಧಿ ಆಯ್ತು ಕಣ ಪಾಪ. ನಾನು ಭಾಳ ದಿವಸದಿಂದ ನೋಡ್ತೀನಲ್ಲ, ಕೆಲಸ ಏನಾಯ್ತು ಅಷ್ಟು. ಅಕ್ಕಪಕ್ಕದಲ್ಲಿ ಇರೋರು ಎಲ್ಲಾರು ಖುಷಿಯಾಗಿರ್ಬೇಕು, ಯಾರಿಗೂ ಕೂಡ ಬೇಜಾರು ಮಾಡಿಸ್ಬಾರ್ದು. ನನ್ನ ತಮ್ಮಂದ್ರುಗಳು, ಮಕ್ಳುಗಳು, ಅಣ್ಣ ತಮ್ಮಂದ್ರುಗಳು, ಅಪ್ಪ ಅಮ್ಮ ಎಲ್ಲಾರು ಖುಷಿಯಾಗಿರ್ಬೇಕು. ಅವನು ಎಷ್ಟಾದ್ರೂ ಕಷ್ಟಪಡ್ಲಿ, ಅದ್ರ ಬಗ್ಗೆ ಅವನು ಯಾವುದೇ ಕಾರಣಕ್ಕೂ ಯಾವತ್ತೂ ಯೋಚನೆ ಮಾಡಲ್ಲ. ಒಟ್ನಲ್ಲಿ ನೋಡಪ್ಪ, ಇವಾಗೆಲ್ಲ ನೀವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಅಲ್ಲೇ ಬಂದ್ಬಿಟ್ಟು ಅಲ್ಲೇ ಉಕ್ಕೆ ಹೊಡಿತಿದ್ದಾನೆ. ಈಗ ನಿಮ್ಗೂ ಹೇಳ್ಬಿಟ್ಟು ಯಾರಿಗಾರ, ಈಗ ನಿನ್ಗೂ ಉಕ್ಕೆ ಹೊಡೆಯಕ್ ಬರುತ್ತಲ್ವ ಇನ್ನು ಟ್ಯಾಕ್ಟ್ರಿಲಿ, ಹೋಗ್ಲಾ ಪಾಪ ಬಾರ್ಲದಿಲ್ಲಪ್ಪ ಉಕ್ಕೆ ಹೊಡ್ಕೊಂಬ ಅಂತ ಹೇಳ್ಬೋದಿತ್ತಲ್ವ. ನಿನಗೆ ಈಗ ನಿಮ್ ಮುಂದೆ ಹೇಳಿದ್ರೆ ನೀವು ಆರಾಮಾಗಿ ಕೂತ್ಕೊಂಡಿದ್ದೀರಾ ಪಾಪ, ನಿಮ್ಗೆ ಯಾಕೆ ಎದಳ್ಸೋದು ಅಂತ ಬಂದು ನಿಮ್ಮ ಅಣ್ಣ ಹೇಳ್ದಂಗೆ ಬಂದು ಅವನೇ ಮಾಡ್ತಿದ್ದ ನೋಡು. ಇದು ಇದು ಅಣ್ಣ ತಮ್ಮಂದ್ರು ಇದು ಒಳ್ಳೆತನ ಅಂದ್ರೆ. ಸರಿನಾ? ನೀನು ಅದೇ ಬುದ್ಧಿ ಕಲಿಬೇಕಣ್ಣ ಪಾಪ ದಿಲೀಪ. ಹ್ಞೂ, ನೀನು ಸಾವುಕಾರನ ಮಗ, ಅಥವಾ ಹೊಲ ತೋಟ ಗದ್ದೆ ಐತೆ, ನಮ್ಗೇನಂತ ಅದು ಬೇರೆಯವರಿಗೆ ಬೇಕಾದ್ರೆ ಕರೆದು ಬಿಟ್ಟು ಕೆಲಸ ಮಾಡ್ಸೋಣ, ಅದು ಮಾಡಬಾರ್ದು, ನಾವೇ ಮಾಡಬೇಕು. ಹ್ಞೂ, ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಅಷ್ಟೇ ಬೆಳಿತೀವಿ, ಆಯ್ತಾ? ಯಾವತ್ತಾದ್ರೂ ಈ ಬುದ್ಧಿ ಕಲಿಯಪ್ಪ. ನೋಡಲಿ ಎಷ್ಟು ಶ್ರಮ ವಹಿಸಿದ ನಿಮ್ಮ ಅಣ್ಣ. ಹಿಂಗೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಕಣಪ್ಪ ಭೂಮಿ ತಾಯಿ ಇದಲ್ಲ, ತಾಯಿ ನಮ್ಮವ್ವ ಕೈ ಹಿಡಿಯೋದು, ಅನ್ನ ಕೊಡೋದು ಹಿಂಗೆ ಕಷ್ಟಪಟ್ರೇನೆ ಕಣಪ್ಪ. ಹ್ಞೂ ಹ್ಞೂ ಆಯ್ತು. ಹೋಗಿ ಕರ್ಕೊಂಬರ್ತೀಯ ನಿಮ್ಮ ಅಣ್ಣಂಗೆ. ಹ್ಞೂ ಕಣ್ ಲೆಕ್ಕಾಚಾರೇನ ತಡಿಯತ್ಲಾಗಿ. ಪಾಪ ನಮ್ಮ ಅಣ್ಣ ಕುಮಾರಣ್ಣ ಅವಾಗ್ಲಿಂದ ಮುಖ್ಯ ಹೊಡಿತಿದ್ದಾನೆ. ಈ ಕಡೆ ಎರಡು ತೋಟದ್ದು ಇದಿದ್ದಲ್ವ, ಈ ಕಡೆ ತೋಟಕ್ಕೆ ನಾನೇ ಮುಖ್ಯ ಹೊಡಿತೀನಿ ಅತ್ಲಾಗಿ. ಪಾಪ ಸಾಕಾಗ್ಬಿಡ್ತಾನೆ ಅತ್ಲಾಗಿ, ಒಬ್ನೇ ಹೊಡಿಬೇಕಂದ್ರೆ ಸಾಕಾಗ್ಬಿಡ್ತಾನೆ. ನಾನೊಂದು ಅರ್ಧ ಗಂಟೆ 1 ಗಂಟೆ ಉಕ್ಕೆ ಹೊಡೆದು ಕೊಟ್ರೆ ಅತ್ಲಾಗಿ ಅವ್ನಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ನಾವೀಗ ಒಟ್ಟಿಗೆ ಮನೇಲಿದ್ದೀವಿ ಅಂದಮೇಲೆ ಒಬ್ರಿಗೊಬ್ರು ಕೆಲಸಗಳನ್ನ ಒಬ್ರಿಗೊಬ್ರು ಹಂಚ್ಕೊಂಡ್ ಮಾಡಿದ್ರೆ ಯಾರಿಗೂ ಶ್ರಮ ಅನ್ನೋದೇ ಅನ್ಸಲ್ಲ, ಆರಾಮಾಗಿ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಅಲ್ವಾ? ಅಲ್ಲ ಕಣ್ ಪಾಪ, ಉಕ್ಕೆ ಏನು ಕುಮಾರಣ್ಣ ಏನು ಅವರಿಗೆ ರೂಢಿ ಆಗ್ಬಿಟ್ಟೈತೆ, ಏನ್ ತಲೆ ಕೆಡಿಸ್ಕೊಬೇಡ. ಇನ್ನೂ ಕೆಲಸಗಳು ಇದಾವಲ್ಲವೇನಪ್ಪ. ಈಗ ನೀನು ಮೇವು ಬೇರೆ ಕುಯ್ಕೊಂಬರ್ಬೇಕು ಅಂತ ಬೇರೆ ಹೇಳ್ತಿದ್ದೆ, ಹಸುಗಳಿಗೆ ಮೇವು ಬೇರೆ ಬೆಳಿಗ್ಗೆ ಕುಯ್ಕೊಂಬಂದಿದ್ದು, ಈಗ ತಿರ್ಗಾ ಹಸಿರು ಮೇವು ಬೇಕಲ್ವಾ? ಒಣ ಹುಲ್ಲೂ ಐತೆ, ರಾಗಿ ಹುಲ್ಲು ಐತೆ, ಬೆಳಿಗ್ಗೆ ಕುಯ್ಕೊಂಡೋಗಿರೋದು ಮೇವು ಕೂಡ ಐತೆ. ಇನ್ನೂ ಒಂದ್ ಸ್ವಲ್ಪ ಮೇವು ಬೇಕು, ಸಾಕಾಗಲ್ಲ. ಸರಿನಾ? ಹಂಗಾಗಿ ಈಗ ನೀನೀಗ ಹೋಗ್ಬಿಟ್ಟು ಉಕ್ಕೆ ಹೊಡಿಯಕ್ ಹೋದ್ರೆ ಅಂದ್ರೆ ನಿಮ್ ಕುಮಾರಣ್ಣ ಬಂದ್ಬಿಟ್ಟು ಮೇವು ಕುಯ್ಕೋಬೇಕಾಗುತ್ತೆ. ಗಜೇಂದ್ರಣ್ಣ ಎಲ್ಲ, ಗಜೇಂದ್ರ ನೋಡಿದ್ರೆ ಎಲ್ಲ ಕೆಲಸ ಐತೆ ಅಂತ ಬೇರೆ ಹೋದ ಅವನು ಅರ್ಜೆಂಟಾಗಿ. ಹಂಗಾಗಿ ನೀನು ಮೇವು ಕುಯ್ಕೊಂಬಂದಿದ್ರೆ ಉತ್ತಮ ಆಗ್ತಿತ್ತು. ನಾನು ನಿನ್ ಜೊತೆನೆ ಬರ್ತೀನಿ ಬಾ. ಮೊದಲು ಹಸುಗಳಿಗೆ ಮೇವು ಕುಯ್ಕೊಂಬರೋಣ, ಆಮೇಕಿಂದ ಬೇಕಾದ್ರೆ ಇಲ್ಲಿ ಬರುವಂತೆ. ಹ್ಞೂ ಸರಿ ಕಣ್ ಲೆಕ್ಕಾಚಾರಣ, ಆಯ್ತು ಹಂಗೆ ಮಾಡಂಕಣಿ, ಹೇಳು ಅದಕ್ಕೇನಂತೆ. ಹ್ಞೂ, ಈಗ ನಾನು ಮಾತ್ರ ಕರೆಕ್ಟು, ನೀನು ಹೇಳಿದ್ದೆ ಕರೆಕ್ಟು ಮಾತ್ರ. ಈಗ ನಾನು ಹೋಗಿ ಟ್ಯಾಕ್ಟ್ರಿ ಉಕ್ಕೆ ಹೊಡಿತಿದ್ರೆ ಕುಮಾರಣ್ಣ ಹೋಗಿ ಮೇವು ಕುಯ್ಕೊಂಬರ್ತಾನೆ. ಪಾಪ ಸಾಕೆ ಆಗಿದ್ದಾನೆ ಅವನು ಟ್ಯಾಕ್ಟ್ರಿಲಿ. ಬೇಡ ಕಣ್ ಸುಮ್ಕಿರು, ನಾನೇ ಅತ್ಲಾಗಿ ಮೇವು ಕುಯ್ಕ ಬರ್ತೀನಿ ಅತ್ಲಾಗಿ. ಲೆಕ್ಕಾಚಾರಣ, ನಾನು ನಿನ್ಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣ್ ಲೆಕ್ಕಾಚಾರಣ. ಈಗ ಅದೇ ಕೋಳಿ ತಗೊಂಬಂದಿದ್ವಲ್ಲ, 100 ಕೋಳಿ ಈಗ ಬಿಟ್ಟಿದೀವಿ. ಎಲ್ಲ ಮೆಸ್ಸೆಲ್ಲ ಹಾಕಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಮೇವೆಲ್ಲ ಹಾಕಿ ಆರಾಮಾಗಿ ತೋಟದಲ್ಲಿ ಮೇವೆಲ್ಲ ತಿನ್ಕೊಂಡು ಆರಾಮಾಗಿದ್ದಾವೆ. ಮೊಟ್ಟೆ ಎಲ್ಲ ಎಷ್ಟೆಷ್ಟು ಸಿಕ್ತಿದಾವಣ? ಇವತ್ತು ಬೆಳಿಗ್ಗೆ ನೀನೇ ಅಲ್ವಾ ಬಂದಿದ್ದು, ನೀನು ಕುಮಾರಣ್ಣಯ್ಯ ಬಂದಿದ್ರಿ ಅಲ್ವಾ? ಎಷ್ಟು ಸಿಕ್ಕಿವು ಮೊಟ್ಟೆ? ಪರವಾಗಿಲ್ಲ ಕಣ್ಣ ಪಾಪ, ಮೊಟ್ಟೆ ಒಂದು 30-35 ಮೊಟ್ಟೆ ಸಿಕ್ಕಿದಾವೆ. ಇನ್ನು ಜಾಗಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು. ಮಾತ್ರ ಚೆನ್ನಾಗಿ ಮೇವೆಲ್ಲ ಚೆನ್ನಾಗಿ ಕೊಡ್ತಿದ್ದ ಕಣಪ್ಪ ನಿಮ್ಮ ಕುಮಾರಣ್ಣ. ಮೇವು, ಅವಕ್ಕೆ ನೀರಾಗ್ಲಿ, ನೆರಳಾಗ್ಲಿ, ಪ್ರತಿ ಒಂದೂ ವ್ಯವಸ್ಥೆ ಮಾತ್ರ
ಬಹಳ ಚೆನ್ನಾಗೈತೆ. ಕಾಳುಗಳು, ರಾಗಿ ನುಚ್ಚು, ಅಕ್ಕಿ ನುಚ್ಚು, ಎಲ್ಲಾ ತರದ್ದು ಬೂಸ ಆಗ್ಲಿ ಎಲ್ಲದನ್ನು ಇಟ್ಟಿದೀವಿ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಕಣ ನಿಮ್ ಕುಮಾರಣ್ಣ ಮಾತ್ರ. ಆ ಈಗ ಸಾಕಾಗಲ್ಲ, ಇನ್ನೊಂದ ಆ, 200-300 ಕೋಳಿ ತಗೊಂಬಂದ್ ಸಾಕ್ಬೇಕು. ಒಂದ್ 500 ಕೋಳಿ ಸಾಕಿರೆ ನೋಡಪ್ಪ, ಎಲ್ಲಾರು ಇರ್ತಿರಲ್ಲ ಮನೇಲಿ, ಎಲ್ಲ ನೋಡ್ಕೋಬಹುದು ಯಾರಾದ್ರೂ ಆರಾಮಾಗಿ. ಮತ್ತೆ ಇನ್ನೊಂದೇನಂದ್ರೆ ನಿಮ್ದು ತೋಟನು ದೊಡ್ಡದಾಗೈತೆ, ಒಳ್ಳೆ ಮೆಸ್ ಹಾಕ್ಬಿಟ್ಟು ವಿಶಾಲವಾಗಿ ಬಿಟ್ಬಿಟ್ರೆ ಆರಾಮಾಗಿ ಮೇವು ತಿನ್ಕೊಂಡು ಆರಾಮಾಗಿ ಇರ್ತವೆ ಮೊಟ್ಟೆಗಳು ಇಟ್ಕೊಂಡು ಅವು ಪಾಡಿಗವು. ಹ್ಞೂ ಕಣ್ ಲೆಕ್ಕಾಚಾರ್ಯಣ್ಣ, ನಾನು ಅದಕ್ಕೋಸ್ಕರನೇ ಕೇಳಿದ್ದು. ಹ್ಞೂ ಬೆಳಿಗ್ಗೆ ಮೊಟ್ಟೆ ಏನಾರು ನಾನು ಕೊಟ್ರ ಯಾರ್ಯಾರು ಕೇಳ್ತಿದ್ರು ನಮ್ಮೂರವ್ರನ್ನೇ. ಮೊಟ್ಟೆ ಬೇಕು ಮೊಟ್ಟೆ ಬೇಕು, ನಾಟಿ ಮೊಟ್ಟೆ ಇದ್ರವ ಏನಂತ ಬಂದಿದ್ರು. ಚಿಕ್ಕಮ್ಮನ ಹತ್ರ ಕೇಳ್ತಿದ್ರು. ಈ ಏನು ಅಲ್ಲೇ ಕೊಟ್ಬಿಟ್ರು ಏನು ಇದ್ರೆ ಅತ್ಲಾಗಿ ಕೊಟ್ಟಿದ್ರು ಆಗ್ತಿತ್ತು ಅವ್ರಿಗೂ. ಓ ಎಲ್ಲಲ್ಲ ಪಾಪ ದಿಲೀಪ, ಮೊಟ್ಟೆ ಎಲ್ಲಿ ಸಿಗುತ್ತಾ ಅತ್ಲಾಗ? ನಾಟಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ, ಎಲ್ಲ ಮೊಟ್ಟೆಗಳು ಯಾರ ಬರ್ತಾರ ಕಣಪ್ಪ ನಿಮ್ ಕುಮಾರಣ್ಣಂಗ್ ಪರಿಚಯ ಇರೋರು. ಅಲ್ಲ ಬೆಳಗ್ಗೆ ಬಂದು ಅಲ್ಲೇ ಮೊಟ್ಟೆ ತೆಗಿತಿದೀವಿ, ಎತ್ತಿ ಎಲ್ಲ ರೆಡಿ ಜೋಡಿಸ್ಕೊಳ್ತಿದೀವಿ. ಅಲ್ಲ ಬಂದು ಮೊಟ್ಟೆ ಎಷ್ಟಿದಾವ ನಾನು ತಗೊಂಬರೋಣ ಮೊಟ್ಟೆ ಬೇಗ ಅರ್ಜೆಂಟು, ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದು 30-35 ಮೊಟ್ಟೆನೂ ಒಂದೇ ಸಲ ಇಸ್ಕೊಂಡು ಹೋಗ್ಬಿಟ್ಟ. ಅವ್ನು ನಿಮ್ಮ ಅಣ್ಣ ಇದ್ದಿದ್ದು ಕುಮಾರಣ್ಣ ಇಲ್ಲ ಕಣಪ್ಪ, ನಮ್ಮ ಮನೆಯವ್ರಿಗೆ ಬೇಕು. ಇನ್ನು ನೆನ್ಮೊನ್ನೆಯಿಂದ ಅಲ್ವಾ ಇದು ಮಾಡ್ತಿರೋದು ನಾವು. ಮನೆಯವರು ತಿಂತಾರೆ, ಬೇಕು ಕಣಪ್ಪ, ಹುಡುಗರೆಲ್ಲ ಇದ್ದಾರೆ, ನಮ್ಮ ತಮ್ಮಂದ್ರು ಎಲ್ಲರಿಗೂ ಬೇಕು ಅಂತ ಕುಮಾರಣ್ಣ ಹೇಳ್ದ. ಇಲ್ಲ ಕಣ, ನೀವು ನಾಳೆ ನಾಡಿದ್ರಿಂದ ತಿನ್ನಿರಂತೆ, ಬೇಕು ಕಣ ಮೊಟ್ಟೆ ಅರ್ಜೆಂಟಾಗಿ ಕೊಡ್ರಣ ಅಂತ ಹೇಳಿ ತಗೊಂಡು ಹೋಗೇ ಬಿಟ್ಟು ಅತ್ಲಾಗ ಹಿಂಸೆ ಮಾಡಿ. ದಿವಸ ಇನ್ನೂ ಕೋಳಿ ಸಾಕೋದಿದ್ರೆ ಬೇಕಾದ್ರೆ ಸಾಕ್ರಿ, ಮೊಟ್ಟೆಗಳು ಎಷ್ಟಾದ್ರೂ ಇಲ್ಲಿ ದಿವಸ 100-200 ಮೊಟ್ಟೆ ಇದ್ರು ನಾನು ತಗೊಳ್ತೀನಿ, ಮೊಟ್ಟೆ ಇದ್ರೆ ಕೊಡ್ರಣ ಮೊದಲು, ನನಗೆ ಮೊಟ್ಟೆಗಳು ಬೇಕು, ನಾಟಿ ಮೊಟ್ಟೆಗಳು ಅಂತ ಹೇಳಿ ಹೋಗೇ ಬಿಟ್ಟು ಅತ್ಲಾಗಿ. ಇನ್ನೇನು ಮಾಡ್ತೀಯ ಹೇಳತ್ಲಾಗಿ? ಹೌದೇನ್ ಲೆಕ್ಕಾಚಾರ್ಯಣ್ಣ? ಹಂಗಾರೆ ನಾಟಿ ಕೋಳಿ ಮೊಟ್ಟೆ ಸಿಗ್ಲೇ ಇಲ್ಲ ಅನ್ನು ತಗೊಂಡು ಹೋಗ್ಬಿಟ್ರು ಅನ್ನು? ಇಲ್ಲ ಇಲ್ಲ ಇಲ್ಲ, ಸಾಕ್ಬೇಕು, ನನಗೂ ಆಸೆ ಐತೆ. ಇನ್ನೊಂದು 200-300 ಕೋಳಿ, ನಾಟಿ ಕೋಳಿಗಳನ್ನ ಸಾಕ್ಬೇಕು. ಜಾಗನು ಬೇಕಾದಷ್ಟೈತೆ. ಹೆಂಗಿದ್ರು ಎದ್ದು ಬಿದ್ದು ನಾವು ತೋಟದಲ್ಲೇ ಇರ್ತೀವಿ. ಇಲ್ಲೇ ಒಂದು ಮನೆ ಕಟ್ಸೋಣ ಅಂತಿದೀವಿ, ಇನ್ನೇನು ತೋಟದಲ್ಲೇ ಆರಾಮಾಗಿ ಇಲ್ಲೇ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಸ್ಗಳ ಶೆಡ್ಡು ಇನ್ನೇನು ಪಕ್ಕದಲ್ಲೇ ಐತೆ, ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ ಅತ್ಲಾಗಿ. ಇಲ್ಲ ಇಲ್ಲ, ನೋಡಿ ತಗೊಂಬರ್ತೀನಿ. ಲೆಕ್ಕಾಚಾರ್ಯಣ್ಣ, ಯಾರ ಕೋಳಿ ಕೊಡೋರು ಇದಾರೆ ಅಂತ ಹೇಳ್ತಿದ್ದಲ್ಲ, ನಾಟಿ ಕೋಳಿ ಯಾರು ಇದ್ರೆ ನೋಡೋಣ, ತಗೊಂಬರೋಣ ಒಂದೇ ಸಲ ಅತ್ಲಾಗಿ. ನಮ್ಮ ಚಿಕ್ಕಪ್ಪನೂ ನಮ್ಮ ಅಪ್ಪನೂ ಹೇಳ್ತಿದ್ರು, ನೀವು ಹೇಳೋದು ಮಾಡೋದೇ ಇಲ್ಲ ಕಣ್ರಪ್ಪ, ನೀವು ಸಾಕ್ತಿವಿ ಸಾಕ್ತಿವಿ ಅಂತ ಹೇಳ್ತೀರಾ, ಹೋಗಿ ತಗೊಂಬಂದ್ ಅತ್ಲಾಗಿ ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡ್ರಪ್ಪ ಅಂತ ಹೇಳ್ತಿರುತ್ತೆ. ನಾವು ಉದಾಸೀನ ಮಾಡ್ಕೊಂಡು ಸುಮ್ಕೆ ಆಗ್ಬಿಡ್ತೀನ ಅತ್ಲಾಗಿ. ನೋಡು, ಯಾರು ಕೊಡೋದಿದ್ರೆ ಅತ್ಲಾಗಿ ಹೋಗಿ ತಗೊಂಬರೋಣ. ಸಾವ್ಕಾರ್ರೆ ಸಾವ್ಕಾರ್ರೆ, ಶಂಕರಣ್ಣರೇ, ಎಲ್ಲಿ ಗಾಡಿ ಏನೋ ಬರ್ತೀನಂತ ಹೇಳಿದ್ರಿ, ಎಲ್ಲ ತೆಂಗಿನಕಾಯಿ ಎಳ್ನೀರೆಲ್ಲ ತಗೊಂಡು ಹೋಗೋದಕ್ಕೆ ಕರೆಸ್ರಿ ಬೇಕಾ ಗಾಡಿ? ಇಲ್ಲಿ ಭಾಳ ಟೈಮು ಉಳಿಸ್ಕೋಬಾರ್ದು, ಅದಕ್ಕೋಸ್ಕರ. ಲೇ ಪಾಪ ಲೇ, ದಿಲೀಪ, ಯಾರೋ ನಿಮ್ಮ ಪಕ್ಕದ ತೋಟದಲ್ಲಿ, ಅದೇ ಕಣಪ್ಪ ಮೊದಲು ನಿಮ್ಮ ಅಪ್ಪನ ಆಸ್ತಿ ಇತ್ತಲ್ಲ, ಆ ಪಕ್ಕದ ತೋಟದಲ್ಲಿ ಯಾರೋ ಗುಸ್ಗುಸು ಪಿಸ್ ಪಿಸು ಅಂತ ಜಾಸ್ತಿ ಜನ ಮಾತಾಡ್ತಿರಂಗಿದಾರೆ ಕಳ್ಳ, ನೋಡಲಿ ಸುಮ್ಮನೆ ಕೇಳಿಸ್ಕ. ಕಣ ಶಂಕರಣ್ಣ, ಬೇಗ ಕರೆಸ್ಬಿಡ್ರಿ ಒಂದ್ ಸ್ವಲ್ಪ ಗಾಡಿಗಳ್ನ, ಬೇಗ ಕರೆಸ್ಬಿಟ್ಟು ತಗೊಂಡೋಗ್ರಿ ಬೇಗ ಬೇಗ. ನಾವು ಎಲ್ಲೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು, ಊಟ ಮಾಡಿಲ್ಲ ಏನಿಲ್ಲ. ಕಣ ಯಾರೋ ಮಾತಾಡ್ತಿರಂಗಿದಾರಪ್ಪ ಯಾರೋ, ಜೋರಾಗಿ. ಯಾರೋ ಶಂಕರಣ್ಣ ಅಂತಾರೆ, ಸಿದ್ದಣ್ಣ ಅಂತಾರೆ. ಎಲ್ಲರಿಗೂ ಅವ್ರಿಗೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ ಈಗ. ಏನೇನು ಮಾಡ್ತಿದಾರಣ್ಣ ಅವರು? ಮೊದ್ಲೇನೇ ಏನ ಕೋಳಿ ಫಾರಂ ಬೇರೆ ಮಾರ್ಬಿಟ್ಟಿದಾರಂತ ಬೇರೆ ಹೇಳ್ತಿದ್ರು. ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ನಮ್ಮ ತೋಟ ಉಳಿಯಲ್ಲ ಕಣ. ಏನಣ್ಣ ಮಾಡೋದು? ಅನ್ಯಾಯವಾಗಿ ಎಲ್ಲ ಕಳ್ಕೊಂಡ್ಬಿಡ್ತೀವಲ್ಲಣ್ಣ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪ ತಲೆನೇ ಕೆಡಿಸ್ಕೊಳ್ತಿಲ್ಲ. ಹೇಳ್ತಿದ್ದೀನಿ, ಬೇಡ ಕಣ ಪಾಪ, ಅವ್ರ ಸಾಹಸನ ಬೇಡ, ಸುಮ್ಕಿದ್ಬಿಡೋ, ಮಾರ್ಕಂಡಾರ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಅವ್ರ ಸಾಹಸ ಬೇಡ, ಕೈ ಮುಗಿದು ಬಿಡು ಅವ್ರಿಗೆ ಅಂತ ಹೇಳ್ತಿದ್ದಾರೆ ನಮ್ಮ ಅಪ್ಪ. ನೋಡಿದ್ರೆ ನನಗೆ ನೋಡಿದ್ರೆ ಭಯ ಆಗಂಗೆ ಆಗ್ತೈತೆ. ಎಷ್ಟಾರು ಇರಲಿ ಪಾಪ, ಮೊದ್ಲಿಂದನೂ ನಮ್ಮ ಅಪ್ಪ ಕಷ್ಟಪಟ್ಬಿಟ್ಟು ಮಾಡಿರೋ ಇದು ತೋಟ ಹೊಲ ಗದ್ದೆಗಳು ಎಲ್ಲದೂ ನಮ್ಮ ತಾತ ನಮ್ಮ ಮಾವನ ಮಾತು ಕೇಳ್ಕೊಂಬಿಟ್ಟು ಅನ್ಯಾಯವಾಗಿ ಎಲ್ಲದೂ ಅವ್ರ ಕೈಲಿ ಕೊಟ್ಬಿಟ್ಟು ಎಲ್ಲ ಕಳ್ಕೊಂತಿದಾರಲ್ಲ. ನಮ್ಮ ಅಮ್ಮಂಗೇನು ಗೊತ್ತಾಗ್ತಿಲ್ವೇನಂತ. ನಮ್ಮಮ್ಮ ಮಂತವಿದ್ದು ಇನ್ನೇನು ಮಾಡ್ತೈತೆ, ಬಂದು ಒಂದು ಸ್ವಲ್ಪ ನೋಡ್ಕೊಳದಲ್ವಾ ಏನೇನು ಮಾಡ್ತಿದಾರಂತ. ಏನಣ್ಣ ಮಾಡೋದು? ಪಾಪ ದಿಲೀಪ ಬಾರ್ಲ, ಇಲ್ಲಿ ನಿನ್ಕೊಳೋದು ಬೇಡ, ಬಾಯ್ಲಿ ಹೇಳ್ತೀನಿ ನಿಧಾನಕ್ಕೆ, ಯಾರಿಗೂ ಗೊತ್ತಿಲ್ದಂಗೆ ಅವ್ರು ಏನೇನು ಮಾಡ್ತಿದಾರಂತ ಪ್ರತಿಯೊಂದೂ ನೋಡನ್ಕಣ್ ಬಾ. ನಿಮ್ಮ ಮಾವ ನಿಜಾಗ್ಲೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾನ ತೋಟದಲ್ಲಿ, ಏನೇನು ಮಾಡ್ತಿದ್ದಾನಂತ ಒಂದೂ ಗೊತ್ತಾಗ್ತಿಲ್ಲ, ಎಲ್ಲದೂ ಅಬ್ಸರ್ವ್ ಮಾಡಂಬ ಹೇಳ್ತೀನಿ. ಅಣ್ಣ ನೋಡ್ದೇನಣ್ಣ ಲೆಕ್ಕಾಚಾರ್ಯಣ್ಣ, ಅಲ್ಲಿ ನೋಡೋಣ, ಅಲ್ಲಿ ಬಾಳೆಗೊನೆ, ತೆಂಗಿನಕಾಯಿ, ಎಳ್ನೀರು ಎಲ್ಲಾನು ಹೆಂಗ್ ಮಾರ್ಕೊಂತಿದಾರಂತ ನೋಡೋಣ. ಅಲ್ಲಿ ಹೊಟ್ಟೆ ಉರ್ದೋಗ್ತೈತೆ ಕಣ, ನಮ್ಮ ಹೊಟ್ಟೆ ಉರ್ದೋಗ್ತೈತೆ. ಎಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನಾವು ತೋಟ ಗದ್ದೆ ಎಲ್ಲಾನು ಇದು ಮಾಡಿದೀವಿ. ತೋಟಕ್ಕೆಲ್ಲ ನೀರು ಬಿಟ್ಟು ಗೊಬ್ಬರ ಎಲ್ಲ ಹಾಕ್ಸಿ ಡ್ರಿಪ್ ಎಲ್ಲ ಮಾಡಿಸಿ
ಅದ್ರ ಜೊತೆ ಎಷ್ಟೊಂದು ಪರಿಶ್ರಮ ಪಟ್ಟಿದೀವಿ. ಇವ್ ನಮ್ಮ ಮಾವ ನೋಡೋಣ ಎಲ್ಲ ಹೆಂಗ್ ಮಾಡ್ತಿದಾನಂತ. ಒಂದ್ ಕಡೆಯಿಂದ ಕಷ್ಟಪಟ್ಟು ಮಾಡಿದ್ರೆ ತಾನೇ, ಕಷ್ಟಪಟ್ಟು ಬೆವ್ರು ಸುರಿಸಿ ಮಾಡಿದ್ರೆ ಅವನಿಗೂ ಅದ್ರ ಬೆಲೆ ಗೊತ್ತಾಗ್ತಿತ್ತು. ಅವನಿಗೇನು ಒಂಚೂರು ಕಷ್ಟಪಟ್ಟಿಲ್ಲ, ಏನಿಲ್ಲ. ನಾವು ಮಾಡಿಬಿಟ್ಟಿರೋದು ಎಲ್ಲ ಬಂದು ಬಂದು ನೋಡೋಣ. ಹೋಗಿ ಹೋಗಿ ಆ ಶಂಕರಣ್ಣಂಗೆ ಮಾರ್ತಿರೋದು ನೋಡೋಣ ಹೆಂಗ್ ಮಾರ್ತಿದಾನಂತ ಎಲ್ಲದನು. ಬಾಳೆಗೊನೆ ನೋಡೋಣ ಅಲ್ಲಿ ಎಷ್ಟೆಷ್ಟಪ್ಪ ಇದಾವೆ. ಇವನಿಗೆ ಬುದ್ಧಿ ಇಲ್ವೇರಣ, ಇವನಿಗೆ ನಮ್ಮ ಮಾವಂಗೆ. ಇದಕ್ಕೋಸ್ಕರನೇ ಅಲ್ವಾ ಹಿಂಗೆ ಮಾರ್ಕೊಳ್ಳೋದಕ್ಕೋಸ್ಕರನೇ ನನ್ಗ ಹತ್ರ ಸಿಗಾಕೊಂಡ್ಬಿಡ್ತಾನಲ್ಲ. ಅದಕ್ಕೋಸ್ಕರ ನಾನು ಇವ್ರ ಜೊತೆ ಇದ್ರೆ ಎಲ್ಲದನ್ನು ಮಾರಕ್ಕಾಗಲ್ಲ, ಏನಿಲ್ಲ. ಯಾವಾಗ ನೋಡಿರೋ ತೋಟದಲ್ಲೇ ಇರ್ತೀನಿ. ನಾನು ಮನೆ ಬಿಟ್ಟು ಹೋಗ್ಬಿಟ್ರೆ ಹೆಂಗ ಎಲ್ಲ ಮಾರ್ಕೊಂಡ್ಬಿಡ್ಬೋದಲ್ಲ ಅಂತ ಹಿಂಗೆಲ್ಲ ಐಡಿಯಾ ಮಾಡಿದಾರ ಕಣ ಇವರು. ಹೊಟ್ಟೆ ಉರ್ದೋಗ್ತೈತ್ ಕಣ ಲೆಕ್ಕಾಚಾರ ಅಣ್ಣ ನನಗೆ. ಹ್ಞೂ ಕಣ್ಣ ಪಾಪ, ನನಗೆ ಗೊತ್ತಿತ್ತು ಕಣೋ. ಇವರು ನಾವು ತೋಟದ ಪಕ್ಕದಲ್ಲಿ ನಾವು ನಿಂತಿದ್ವಲ್ಲ, ಮಾತಾಡ್ತಿದ್ವಲ್ಲ, ಆವಾಗ್ಲೇ ನನಗೆ ಗುಸು ಪಿಸ್ ಪಿಸು ಅಂತ ಪಿಸ್ಗುಡ್ತಿದ್ರು ನೋಡು. ಆವಾಗ್ಲೇ ನನಗೆ ಇವ್ರ ಮೇಲೆ ಅನುಮಾನ ಬಂತು. ನಾನು ಅತ್ಲಾಗಿ ಸುಮ್ಕಾಗ್ಬಿಟ್ಟೆ ಅತ್ಲಾಗಿ. ಇರ್ಲಿ ಅತ್ಲಾಗಿ, ಏನು ಮಾತಾಡೋದು ಬೇಡ ಅಂತ. ಯಾಕ ಜೋರಾಗಿ ಮಾತಾಡ್ತಿದ್ರಲ್ಲ, ಆವಾಗ ನನಗೂ ಅನುಮಾನ ಬಂತು. ನೋಡ್ದ ಇವ್ರು ಅಂತ ಕೆಲಸ ಮಾಡ್ತಿದಾರಂತ ಎಲ್ಲ. ಕಣ ಪಾಪ ದಿಲೀಪ ಇಲ್ಲ ಕಣ, ಇಷ್ಟಕ್ಕೆ ಬಿಟ್ರೆ ಆಗಲ್ಲ ಕಣ, ಸರಿ ಹೋಗಲ್ಲ ಕಣ. ನಿಮ್ಮ ಮಾವಂಗ್ ಮಾತ್ರ ನೋಡ ಇವಾಗ್ಲೇ ಹೇಳ್ತಿದ್ದೀನಿ, ತಕ್ಕ ಪಾಠ ಕಲಿಸ್ಲೇಬೇಕು ಕಣ, ನೀನು ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂದ್ರೆ ನೋಡು ಎಲ್ಲದನ್ನು ಮಾರ್ಕೊಂಡ್ಬಿಟ್ಟು ಎಲ್ಲ ಮಾರ್ಕೊಂಡು ಏನೇನು ಬಿಡಲ್ಲ ಕಣ. ತೋಟ ಹೊಲ ಗದ್ದೆ ಇನ್ನೇನು ಕೋಳಿ ಫಾರಂ ಮಾರ್ಕೊಂಡಿದಾನಂತೆ, ವ್ಯಾಪಾರ ಮಾಡ್ಕೊಂಡು ಮಾರ್ಬಿಟ್ಟಿದ್ದಾನೆ. ಒಂದೊಂದಾಗಿ ಎಲ್ಲ ಮಾರ್ತಿದ್ದಾನ ಕಣ. ನಾನು ನೋಡ್ದಂಗೆ ಒಂದು ಉಳ್ಸಲ್ಲ ಕಣ ನೋಡ. ನಿಮ್ಮ ಅಮ್ಮಂಗೆ ಸತ್ಯ ಏನಂತ ಗೊತ್ತಾಗ್ಲಿ ಕಣ ಅಂತ ನಾನು ಭಾಳ ಪ್ರಯತ್ನ ಮಾಡ್ತಿದ್ದೀನಿ. ಇವತ್ತು ಬೆಳಿಗ್ಗೆ ಹೇಳಕ್ ಹೋದ್ರೆ ಜಗಳ ಮಾಡ್ಬಿಟ್ಟು ಎಲ್ಲಿ ಸತ್ಯಗಳೆಲ್ಲ ಗೊತ್ತಾಗ್ಬಿಡುತ್ತಂತ ನಂತವ ಜಗಳ ಮಾಡಿ ಮನೆಯಿಂದ ಕಳಿಸ್ಬಿಟ್ಟ, ಇಲ್ಲಿ ಬರಬೇಡ ನಮ್ಮ ಅಂತವ ಅಂತ. ಹಿಂಗೆಲ್ಲ ಮಾಡ್ತಿದ್ದಾನೆ, ಬಿಡಬಾರ್ದು ಇವನಿಗೆ. ನೀನು ಬುದ್ಧಿ ಕಲಿಸ್ಲೇಬೇಕು ಕಣ ದಿಲೀಪ. ನಿಮ್ಮ ಮಾವಂಗೆ ನಿಮ್ಮ ಅಪ್ಪಂಗೆ ಮೋಸ ಮಾಡಿದಾರೆ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು. ನಿಮ್ಮಪ್ಪ ಪಾಪ ಎಷ್ಟು ಅಯ್ಯೋ ಅಂದಿದ್ದಾನೆ, ಎಷ್ಟು ನರಳಾಡಿದ್ದಾರೆ, ಎಷ್ಟು ಸಂಕಟ ಪಟ್ಟಿದಾರಂತ ನನಗೆ ಮಾತ್ರ ಗೊತ್ತೈತೆ. ನಮ್ಮ ಸಾವುಕಾರರು ಮಾಡಿರೋದು ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ತೋಟನ ಮೇಂಟೈನ್ ಮಾಡೋದಕ್ಕೆ, ಬೆಳೆಸೋದಕ್ಕೆ. ಇವಾಗ ನೋಡಿದ್ರೆ ಕದ್ದು ಮಾರ್ಕೊಳ್ತಿದ್ಯಾ? ಐತೆ ಕಣ್ತಡಿ, ನಿನಗೆ ಬುದ್ಧಿ ಕಲಿಸ್ತೀವಿ ತಡಿ, ತಕ್ಕ ಪಾಠ ಕಲಿಸ್ತೀವಿ. ನಿನ್ ಕಷ್ಟ ಏನಂತ ಅನುಭವಿಸ್ಬೇಕು ನೀನು. ನಮ್ಗೆಲ್ಲ ಹೊಟ್ಟೆ ಎಷ್ಟು ಉರಿತೈತೋ, ಎಷ್ಟು ಬೇಜಾರಾಗ್ತೈತೋ ಅಷ್ಟೇ ನೋವು ನೀನು ಅನುಭವಿಸ್ಬೇಕಾಗಿ ಮಾಡ್ತೀವಿ ತಡಿ. ನಿನ್ಗೈತೆ ಏನಪ್ಪ ಶಂಕರಣ್ಣರೇ, ಬೇಗ ತಗೊಂಡು ಹೋಗ್ಬಿಡ್ಬೇಕು. ಅಲ್ಲ ನಿಮ್ಮ ಹುಡುಗರಿಗೆ ಮೊದ್ಲೇ ಹೇಳ್ಬಿಡ್ಬೇಕಲ್ವ ನೀವು. ಇಲ್ಲಿ ಬರುವಾಗ್ಲೇನೆ ಗಾಡಿ ತಗೊಂಡ್ಬಿಟ್ಟು ಟೆಂಪೋನೋ ಟ್ಯಾಕ್ಟ್ರಿ ತಗೊಂಡ್ಬಂದು ಬೇಗ ಹಾಕೊಂಡು ಹೋಗ್ಬಿಡ್ಬೇಕಲ್ವಾ. ಯಾರ ಬಂದ್ಬಿಟ್ರೆ ನಮ್ಗೆ ಹಿಂಸೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನಮ್ಮವರು ಬೇಕಾದಷ್ಟು ಜನ ಇದಾರೆ ಅಕ್ಕಪಕ್ಕದಲ್ಲಿ ಎಲ್ಲಾರು. ನೋಡ್ಬಿಟ್ಟು ಅನ್ಯವಾಗಿ ಮತ್ತೆ ನಮ್ಮ ಅಕ್ಕಂಗೆ ಯಾರಿಗಾದ್ರೂ ಹೇಳ್ಬಿಟ್ರೆ ಏನ್ ಮಾಡೋಣ ಹೇಳ್ರಿ ನಾವು. ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಕಣ್ಣಿಂಗಣ್ಣರೇ, ಆಯ್ತು ಹಾಗೆ ಹೋಯ್ತು ತಡೀರಿ. ಆ ಹುಡ್ಗ ಪಾಪ ಬರ್ತಿದ್ದಾನೆ, ಎಲ್ಲ ಹೋಗ್ಬಿಟ್ಟಿದ್ದಾನೆ, ಫೋನ್ ಎತ್ತುತ್ತಿರಲ್ಲ ನಂದು. ಅವಾಗ್ಲಿ ನಾನು ಅರ್ಧ ದಾರಿಲಿ ಇದ್ದಾನಂತ, ಇನ್ನು 5 ನಿಮಿಷ ಬಂದೇ ಬಿಟ್ಟ. ಇಲ್ಲ ಹತ್ರದಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದ, ಬಂದ್ಬಿಡ್ತಾನೆ ಕಣಿ. ಹೇಳ್ರಿ ಏನ್ ಮಾಡ್ತೀರಾ? ತಕ್ಷಣ ಬಂದ್ಬಿಡಲ್ಲ ಹುಡುಗರು ಕರೆದ ತಕ್ಷಣ. ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ. ಮುಂದಿನ ಸಲಿಂದ ನೀವೇನಾದ್ರೂ ಅದೇ ಎಳ್ನೀರು, ಹಿಂಗೆ ಕಾಯಿ, ಬಾಳೆಗೊನೆ ಏನಾದ್ರೂ ಕೊಡ್ರಿ. ನನಗೇನೇನು ಬೇಜಾರಿನಲ್ಲ, ಎಲ್ಲ ತಗೊಳ್ತೀನಿ. ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ಕೊಡ್ರಿ, ಸರಿನಾ? ನೀವು ಕಡಿಮೆ 500,000 ಕೊಟ್ರೆ ತಗೊಳಲ್ಲ. ಕೊಡ್ಬೇಕು ಒಂದು 2-3 ಸಾವಿರ. ತೆಂಗಿನಕಾಯಿ, ಎಳ್ನೀರು ಇಂಥವೆಲ್ಲ ಕೊಟ್ಬಿಟ್ರೆ ನಾನು ಹೆಂಗ ತಗೊಂಡು ಹೋಗ್ಬಿಡ್ತೀನಿ. ಹಂಗಾಗಿ ಸರಿನಾ? ಆಯ್ತು. ಈಗಡ್ರಿ ಶಂಕರಣ್ಣರೇ, ಮುಂದಿನ ಸಲ ಕೊಡ್ತೀನಿ, ಕೊಡಲ್ಲ ಅಂತ ಏನಿಲ್ಲ. ನೀವು ಮಾತ್ರ ನೋಡ್ರಿ, ನೀವೊಂದು ಸ್ವಲ್ಪ ನೀವು ಬೇಗ ಬಂದ್ಬಿಟ್ಟು ಇವೆಲ್ಲ ತಗೊಂಡು ಹೋಗ್ಬಿಡ್ಬೇಕು ನೀವು. ನೀವು ಬರ್ತಿದ್ದೀನಂದ್ರೆ ನಿಮ್ಮ ಹಿಂದೆನೆ ಗಾಡಿ ತಗೊಂಡು ಬೇಗ ತಗೊಂಡು ಹೋಗ್ಬಿಡ್ಬೇಕು. ನಮ್ಮ ಅಕ್ಕಂಗೆ ಏನಾದರೂ ಗೊತ್ತಾಗ್ಬಿಟ್ರೆ, ಸಿಗಾಕೊಂಡ್ಬಿಟ್ರೆ ಮತ್ತೆ ನಾನು ಕಷ್ಟ ಅನುಭವಿಸ್ಬೇಕಾಗುತ್ತೆ. ನಿಮ್ಗೆ ಗೊತ್ತೈತೆ ಅಲ್ಲ ಎಲ್ಲ ಪರಿಸ್ಥಿತಿ ನಂದು. ಮಾರು ಅದೆಷ್ಟು ದಿವಸ ಮಾರ್ಕೊಳ್ತೀಯ? ತೆಂಗಿನಕಾಯಿಗಳು, ಎಳ್ನೀರು, ಅಯ್ಯೋ ಬಾಳೆಗೊನೆಗಳು ಎಲ್ಲ ಮಾರ್ಕೊಳ್ತಿದ್ದಾನಲ್ಲ ಲೆಕ್ಕಾಚಾರಣ ಇವನು. ನಮ್ಮ ತೋಟಕ್ಕೆ ಎಂಥ ಪರಿಸ್ಥಿತಿ ತಗೊಂಬಂದು ಬಿಟ್ಬಿಟ್ಟ ಇವನು. ಹೊಟ್ಟೆ ಉರ್ದೋಗಂಗೆ ಆಗ್ತೈತೆ. ಬಿಡತ್ಲಾಗ ಹೋಗ್ಲಿ, ಏನೇನು ಮಾಡ್ಕೊಳ್ತಾರೆ ಮಾಡ್ಲಿ. ಇವೆಲ್ಲದನ್ನು ವಿಚಾರ ನಮ್ಮ ಅಮ್ಮಂಗೂ ನಮ್ಮ ತಾತಂಗೂ ಗೊತ್ತಿಲ್ಲ. ಮೊದಲು ಈ ವಿಚಾರನ ತಿಳಿಸ್ಬೇಕು ಲೆಕ್ಕಾಚಾರ ಅಣ್ಣ.